ವರ್ಷವೂ ಸಹ ನಮ್ಮ ಸಂಸ್ಥೆಗಳಾದಂತಹ HMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ನಮ್ಮ HMR ಇಂಟರ್ನ್ಯಾಷನಲ್ ಸ್ಕೂಲು ಅದರಲ್ಲೂ 12th ಸ್ಟೂಡೆಂಟ್ಸು ಅವ್ರಿಗೆ ಇವತ್ತು ಏನು ಗ್ರಾಜ್ಯುಯೇಷನ್ ಡೇ ಅಂತೇನು ನಾವು ಪ್ರತಿ ವರ್ಷ ಮಾಡ್ತೀರಿ. ಈ ವರ್ಷವೂ ಸಹ ಸುಮಾರು 500 ಮಕ್ಕಳು ಈಗ ಇವತ್ತೇನು 12th ಸ್ಟ್ಯಾಂಡರ್ಡ್ ಮುಗಿಸಿ ಅವರು ಮುಂದೆ ಡಿಗ್ರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಮಾನ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ತಕ್ಕಂಥ ಇವತ್ತು ಉಪಲೋಕಾಯುಕ್ತರಾಗಿರ್ತಕ್ಕಂಥ ಶ್ರೀಯುತ ಬಿ ವೀರಪ್ಪ ಸಾಹೇಬರು, ಅದೇ ರೀತಿ ಪೂಜ್ಯ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಅದೇ ರೀತಿ ಇನ್ನೊಬ್ಬರು ನಮ್ಮ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ರವರು ಬಂದು ಮಕ್ಕಳಿಗೆ ಏನಿವತ್ತು ಅವರು 12th ಸ್ಟ್ಯಾಂಡರ್ಡ್ ಮುಗಿಸಿ ಮುಂದಿನ ಇನ್ನು ಡಿಗ್ರಿಗೆ ಏನು ಪಾದಾರ್ಪಣೆ ಮಾಡ್ತಾಯಿದ್ದಾರೆ, ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಇವತ್ತಿನ ದಿವಸ ಸಮಾಜದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ, ಅದರಲ್ಲೂ ಸಹ ವಿಶೇಷವಾಗಿ ಕ್ರೈಮ್ ಬಗ್ಗೆ, ಅದರಲ್ಲೂ ಸಹ ಇವಾಗ DG ಅರೆಸ್ಟ್ ಬಗ್ಗೆ, ಅದೇ ರೀತಿ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಿಗೆ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸಡ್ವಾಂಟೇಜು ಸಹ ಇದೆ. ಅಂಥ ಒಂದು ನಿಜಕ್ಕೂ ಸಹ ಮಕ್ಕಳು ಯಾವ ರೀತಿ ಇವತ್ತು ಹಾಳಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಭಾಳ ವಿವರವಾಗಿ ಮಾನ್ಯ ಪೊಲೀಸ್ ಆಯುಕ್ತರು ಸಹ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಿದ್ದಾರೆ. ಅದೇ ರೀತಿ ಪೂಜ್ಯ ಸ್ವಾಮೀಜಿರವರು ಅವರು ಯಾವ ರೀತಿ ಇವತ್ತಿನ ಮಕ್ಕಳು ಅವರು ಈಗಾಗಲೇ ಸಾಕಷ್ಟು ಕಡೆ ಈಗ US ಇರ್ಬೋದು, ಇಲ್ಲಿ ನಮ್ಮ ಆದಿಚುಂಚನಗಿರಿ ಸಂಸ್ಥಾನ ಮಠದ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವ ರೀತಿ ಮಕ್ಕಳು ಯಾವ್ಯಾವ ರೀತಿ ಇವತ್ತಿನ ದಿವಸ ಅಚೀವ್ಮೆಂಟ್ ಮಾಡಿದ್ದಾರೆ, ಯಾವ ರೀತಿ ತೊಂದರೆಗೆ ಒಳಗಾಗ್ತಾರೆ, ಮುಂದೆ ನೀವು ತಂದೆ ತಾಯಿನ ಯಾವ ರೀತಿ ನೋಡ್ಕೊಳ್ಬೇಕು, ಮುಂದಿನ ನಿಮ್ಮ ಭವಿಷ್ಯಕ್ಕೆ ನೀವೇನು ಮಾಡಬೇಕು ಅಂತೇಳಿ ಮಕ್ಕಳಿಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕರ್ತವ್ಯ ನಿರ್ವಹಿಸಿ ಅದೇ ರೀತಿ ಇವತ್ತಿನ ದಿವಸ ಉಪಲೋಕಾಯುಕ್ತರಾಗಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನ್ಯಾಯಮೂರ್ತಿ ಬಿ ವೀರಪ್ಪ ಸಾಹೇಬರು. ಅವರು ಆನೆಸ್ಟಿ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿ ಬಗ್ಗೆ ಎಷ್ಟು ಗೌರವ ಇಟ್ಕೋಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಅವರು ವ್ಯಾಲ್ಯೂಸ್ ಏನು ಅಂಥೇಳಿ ಭಾಳ ವಿವರವಾಗಿ ಮಕ್ಕಳಿಗೆ ಅವರು ಏನು ಆ ಸಲಹೆಗಳನ್ನ ಕೊಡ್ತಾಯಿದ್ರು. ನಿಜಕ್ಕೂ ಸಹ ಪೇರೆಂಟ್ಸು ಇವತ್ತೇನು ಸುಮಾರು ಒಂದು 1200 ಜನ ಇವತ್ತೇನು ಪೇರೆಂಟ್ಸ್ ಇದ್ದರು, ಅವರೆಲ್ಲರೂ ಸಹ ನೋಡಿದ್ರಲ್ಲ ತಾವೇನೆ ಯಾವ ರೀತಿ ಚಪ್ಪಾಳೆ ತಟ್ತಾಯಿದ್ರು ಅಂಥೇಳಿ. ಅಂದರೆ ಸಮಾಜದಲ್ಲಿ ಮಕ್ಕಳಿಗೆ ಯಾವ ರೀತಿ ಅವರು ಇರಬೇಕು, ಸಮಾಜದಲ್ಲಿ ಬರೀ ಸ್ಕೂಲಿಗೆ ಬಂದು ಕಾಲೇಜಿಗೆ ಬಂದು ಬರೀ ಏನೋ ಟೀಚರ್ಸ್ ಏನೋ ಇವತ್ತೇನು ಇಲ್ಲಿ ಪಾಠ ಮಾಡಿದ್ದಾರೆ, ಆ ಟೀಚರ್ಸು ಪಾಠ ಮಾಡಿದ ಕೂಡಲೇ ಮಕ್ಕಳು ಅದರಿಂದ ಒಳ್ಳೆಯದಾಗುತ್ತೆ ಅಂತಲ್ಲ, ಜ್ಞಾನ ಬೇಕು, ಸ್ಕೂಲು ಬೇಕು, ಸ್ಕೂಲಲ್ಲಿ ವ್ಯಾಲ್ಯೂಸ್ ಹೇಳ್ಕೊಡ್ಬೋದು, ಸ್ಕೂಲಲ್ಲಿ ಅವರು ಮುಂದಿನ ಭವಿಷ್ಯಕ್ಕೆ ಒಂದು ದೊಡ್ಡ ಅವ್ರ ಭವಿಷ್ಯಕ್ಕೆ ಒಂದು ಭವಿಷ್ಯ ರೂಪಿಸ್ಲಿಕ್ಕೆ ಏನಿವತ್ತು ಲೆಕ್ಚರರ್ಸು ಏನು ಹೇಳ್ತಾರೆ, ಅದೇ ರೀತಿ ಏನಿವತ್ತಿನ ದಿವಸ ತಂದೆ ತಾಯಿ ರೋಲ್ ಏನು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಅಂಥ ಒಂದು ಮಕ್ಕಳು ಇವತ್ತೇನು ನಿಜಕ್ಕೂ ಸಹ ನಮಗೆ ಆ ಮೂಮೆಂಟಲ್ಲಿ ಭಾಳ ಖುಷಿನೂ ಆಯಿತು, ದುಃಖನೂ ಆಗುತ್ತೆ. ಅವರು ಸುಮಾರು 12 ವರ್ಷಗಳ ಕಾಲ ನಮ್ಮ ಸ್ಕೂಲಲ್ಲಿ ಓದಿದ್ದಾರೆ. 12 ವರ್ಷಗಳ ಕಾಲ ಓದಿ ಇವತ್ತು ನಮ್ಮ ಸ್ಕೂಲನ್ನು ಬಿಟ್ಟು ಮತ್ತು ಅವರು ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾರೆ. ಆ 12 ವರ್ಷದ ಮಕ್ಕಳ ಬಾಂಧವ್ಯ, ಆ ಒಂದು ಮೂಮೆಂಟ್ಗೆ ಒಂದು ಸಂತೋಷ ಮತ್ತು ದುಃಖ ಎರಡೂ ಸಹ ಆಗುತ್ತೆ. ಆದರೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಹ ಹೇಳ್ತಕ್ಕಂಥದ್ದಿಷ್ಟೇ, ಅವರ ಮುಂದಿನ ಭವಿಷ್ಯ ಭಾಳ ಉಜ್ವಲವಾಗಿರಲಿ. ಅವರ ಮುಂದಿನ ಭವಿಷ್ಯ ಸ್ವಾಮೀಜಿಗಳು, ನ್ಯಾಯಮೂರ್ತಿಗಳು, ಪೊಲೀಸ್ ಆಯುಕ್ತರು ಹೇಳಿದ ರೀತಿಯಲ್ಲಿ ಅವರು ಏನು ಇವತ್ತಿನ ದಿವಸ ಸಮಾಜದಲ್ಲಿ ಯಾವ ರೀತಿ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ, ಯಾವ ರೀತಿ ಕ್ರೈಮ್ಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಎಷ್ಟೇ ಹೊಸ ನಮಗೆ ಏನು ಒಂದು ಇವತ್ತಿನ ದಿವಸ ಕಾನೂನುಗಳು ಇದ್ದರೂ ಸಹ ಕ್ರೈಮು ಸಹ ಅಷ್ಟೇ ರೀತಿಯಲ್ಲಿ ಆಗ್ತಾಯಿದೆ. ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ಯಾವ ರೀತಿ ಹಾಳಾಗ್ತಾಯಿದೆ ಅದ್ರ ಬಗ್ಗೆ ಎಲ್ಲ ಏನು ಇವತ್ತು ತಿಳುವಳಿಕೆ ಹೇಳಿದ್ದಾರೆ, ಅದ್ರ ಬಗ್ಗೆ ಅವರು ಗಮನ ಕೊಡಲಿ. ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಆಶಿಸ್ತಾ ಇದ್ದೀನಿ.